ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವಿಡಿಯೋ. ಸೊ ಹೊಸ ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಸೂಪರ್. ಸೊ ಇವತ್ತು ಬಂದು ಸಂಡೇ ಅಂದಮೇಲೆ ಆ್ಯಸ್ ಯೂಶುವಲ್ ರೆಸ್ಟ್ ಡೇ. ಸೊ ನಾನು ತುಂಬ ದಿನ ಆದಮೇಲೆ ಸಂಡೇ ಮನೇಲಿದ್ದೀನಿ. ಏನೋ ಒಂದು ಸಂಡೇ ಏನೋ ಒಂದು ಅಲ್ಲಿ ಇಲ್ಲಿ ಅನ್ನೋದು ಹೋಗ್ತಾನೆ ಇರ್ತಿದ್ದೆ. ಸೊ ಇವತ್ತು ಸದ್ಯಕ್ಕೆ ಮನೇಲಿದ್ದೀನಿ ಆ್ಯಸ್ ಆಫ್ ನೌ. ಸೊ ಇವತ್ತು ಬಂದು ಫುಲ್ ರೆಸ್ಟು, ಬೆಳಗ್ಗೆಯಿಂದ ರೆಸ್ಟ್ ಮಾಡಿ ಟಿ ವಿ ನೋಡಿಕೊಂಡು ಅದು ಇದು ಮಾಡಿಕೊಂಡು ಮನೇಲೇ ಇದ್ದೆ, ಎಲ್ಲೂ ಹೋಗಿಲ್ಲ. ಈಗ ಸದ್ಯಕ್ಕೆ ಪ್ಲ್ಯಾನ್ ಏನಂದರೆ ಅಮ್ಮನ ಮೂವಿ ಕರ್ಕೊಂಡು ಹೋಗೋಣ ಅಂತ, ಡೆವಿಲ್ಗೆ. ಸೊ ನಾನು ಆಲ್ರೆಡಿ ಹೇಳ್ದಂಗೆ ದಿಸ್ ಇಸ್ ದಿ ಸೆಕೆಂಡ್ ಟೈಮ್. ಸೊ ಡೆವಿಲ್ ಮೂವಿ ಕರ್ಕೊಂಡು ಹೋಗೋಣ ಅಂತ ಇವತ್ತು. ಸೊ ಹೋಗೋಣ. ಹೋಗ್ತಾ ಹಂಗೆ ಅ ಡೇ ವಿತ್ ಮೈ ಮಾಮ್ ಅಂತಲೇ ಅಂದ್ಕೊಳ್ಬೇಕಂದ್ರೆ, ಬಿಕಾಸ್ ಜಾಸ್ತಿ ಅಮ್ಮ ಕಾಣಿಸ್ತಾರೆ ಇವತ್ತಿನ ವೀಡಿಯೋಲಿ. ಸೊ ಬನ್ನಿ. ಸೊ ಇವತ್ತು ಸಂಡೇ ಆದಮೇಲೆ ನಾನ್ ವೆಜ್ ಇಲ್ಲ ಅಂದರೆ ನಡೆಯಲ್ಲ. ಸೊ ಮನೇಲಿ ಚಿಕನ್ ಮಾಡ್ತಾಯಿದ್ದಾರೆ ಇವತ್ತು. ಚಿಕನ್ನು ಸಾಂಬಾರು ಮತ್ತು ಫ್ರೈ ಏನೋ ಮಾಡ್ತಾಯಿದ್ದಾರೆ. ಬನ್ನಿ ನೋಡೋಣ ಏನು ಮಾಡ್ತಾವ್ರೆ ಅಂತ. ಸೊ ಮನೇಲಿ ಇವತ್ತು ಏನು ಮಾಡ್ತಾವ್ರೆ ಆಸ್ ಆಫ್ ನೌ ಸದ್ಯಕ್ಕೆ ಏನೋ ಮಾಡೋರೆ ಗೈಸ್. ಒಂದು ನಿಮಿಷ ಗೈಸ್, ಕೈ ಸುಟ್ಕೊಂಡ್ಬಿಟ್ಟೆ ತೋರ್ಸಕ್ಕೆ ಹೋಗಿ. ಚಿಕನ್ ಸಾರು ಏನೋ ಮಾಡೋರೆ ಮತ್ತು ಫ್ರೈ ಮಾಡ್ತಾಯಿದ್ದಾರೆ. ಫ್ರೈ ಸಕ್ಕತ್ತಾಗಿರ್ತಾರೆ. ಸೊ ನಾನು ಇನ್ನೊಂದು ಹೇಳೋಕ್ಕಾಗಿತ್ತು ಗೈಸ್ ನಿಮಗೆ. ನಮ್ಮ ಮನೇಲಿ ಬಂದು ಬ್ಯಾಕಲ್ಲಿ ನೋಡಿ ಪಾರಿವಾಳ. ಸೊ ನಮ್ಮ ಮನೆ ಹಿಂದೆ ಬಂದ್ಬಿಟ್ಟು ಜಾಗ ಇದೆ, ಖಾಲಿ ಜಾಗ. ಸೊ ಅಲ್ಲಿ ಬಂದು ಏನಂದರೆ ಪಾರಿವಾಳ ಬಂದು 2 ಮೊಟ್ಟೆ ಇಕ್ಬಿಟ್ಟಿದೆ ಗೈಸ್, ಚಿಕ್ಕದು. ಸೊ ಅದು ಸ್ವಲ್ಪ ದೊಡ್ಡದಾಗೋವರೆಗೂ ಇರಲಿ, ಆಮೇಲೆ ಹೋಗ್ಲಿ ಅಂತ ಅಂದ್ಬಿಟ್ಟು ನಾವು ಬಿಟ್ಟಿದ್ರಿ. ಊಟ ಎಲ್ಲ ಇಕ್ತಾಯಿದ್ವಿ ಸ್ವಲ್ಪ. ಎಷ್ಟು ಚೆನ್ನಾಗಿ ಚಿಕ್ಕದಾಗಿ ಗೂಡು ಕಟ್ಕೊಂಡು 2 ಮೊಟ್ಟೆ ಇಕ್ಕಿವಾಗ ಮೊಟ್ಟೆ ಮರಿ ಆಗಿದೆ. ಸೊ ಮರಿ ತೋರಿಸ್ತೀನಿ ಬನ್ನಿ, ನೋಡಿ ಮರಿ ನೋಡಿ. ಇಷ್ಟಿಷ್ಟೇ ಇವೆ ಗೈಸ್ ಮರಿಗಳು. ಸೊ ಇಲ್ಲೇ ಇರುತ್ತೆ ಅಮ್ಮ. ಯಾವಾಗ ನಾವು ಬರ್ತೀರಿ ಅವಾಗ ಓಡೋಗ್ಬಿಟ್ಟು ಇಲ್ಲಿ ಪಕ್ಕದಲ್ಲಿ ಇಲ್ಲೆಲ್ಲ ಇಲ್ಲಿ ಮೇಲೆ ಕೂತಿರುತ್ತೆ, ಆಟದ ಮೇಲೆಲ್ಲ ಕೂತಿರುತ್ತೆ. ಸೊ ನೋಡಿ ಅಲ್ಲಿ ಕೂತೈತೆ ನೋಡಿ, ಕಾಣಿಸ್ತಾ ಇದೆಯಾ? ಸೊ ಓಡೋಗ್ಬಿಡುತ್ತೆ, ಆಮೇಲೆ ಮತ್ತೆ ಇಲ್ಲೇ ಬರುತ್ತೆ. ಸೊ ದೊಡ್ಡದಾಗೋವರೆಗೂ ಇಲ್ಲೇ ಇರಲಿ ಅಂತ, ಬಿಕಾಸ್ ಶೆಲ್ಟ್ರ್ ಬೇಕಲ್ಲ ಅದಕ್ಕೂ. ಸೊ ಅವು ಇವು ಊಟ ಹಾಕ್ತಾ ಇರ್ತೀರಿ, ತಿಂತಾ ಇರ್ತದೆ. ಬಟ್ ಅದು ಒಂದು ನೋಡ್ಕೊಂಡು ಇವಾಗ 3-4 ಬರ್ತಾ ಇದೆ, ಬಂದು ಕೂತ್ಕೊತಾ ಇದೆ. ಅದನ್ನು ತೋರ್ಸೋಣ ಅಂದ್ಕೊಂಡೆ. ಸೊ ಅದು ಬಿಟ್ಟರೆ ಇನ್ನು ಮನೇಲಿ ಸದ್ಯಕ್ಕೆ ಮುದ್ದೆ ಮಾಡ್ತಾರೆ ಮನೇಲಿ. ಸ್ವಲ್ಪ ಬೆಳಕು ಕಮ್ಮಿ ಮನೇಲಿ, ಓಕೆ. ಸೊ ಮುದ್ದೆ ಮಾಡ್ತಾರೆ. ಮುದ್ದೆ ಮಾಡಾದ್ಮೇಲೆ ಮುದ್ದೆ, ಚಿಕನ್ ಸಾರು, ಚಿಕನ್ ಫ್ರೈ, ಬ್ಯಾಟಿಂಗ್ ಹೊಡಿಯೋದೆ. ಸೊ ನಮ್ಮಮ್ಮ ಇಷ್ಟೊತ್ತು ಇಲ್ಲೇ ಇದ್ರು, ಎಲ್ಲೋ ಓಡೋಗ್ಬಿಟ್ಟವ್ರು ಇವಾಗ. ಮಮ್ಮಿ ಮೇಬಿ ಎಲ್ಲ ಹೊರಗಡೆ ಹೋಗಿದ್ದಾರೆ ಅನ್ಸುತ್ತೆ. ಸೊ ಆ್ಯಸ್ ಯೂಶುವಲ್ ಇವತ್ತು ನಾನ್ ವೆಜ್ ತಿನ್ಕೊಂಡು ಒಂದು 3:30ಗೆ ಬುಕ್ ಮಾಡಿದ್ದೀನಿ, 3:40ಗೆ ಶೋ ಬುಕ್ ಮಾಡಿದ್ದೀನಿ. ಯಲಹಂಕಲ್ಲಿ ಗರುಡ ಮರ ಬುಕ್ ಮಾಡಿದ್ದೀನಿ. ಫಸ್ಟು ನಾನೇನು ಫ್ಯಾನ್ ಶೋ ಹೋಗಿದ್ದೆ ಗೈಸ್. ಅಲ್ಲಿ ಬಂದ್ಬಿಟ್ಟು ಫುಲ್ ಸೌಂಡಿಗೆ ಅದು ಇದಕ್ಕೆ ಫುಲ್ ಕ್ಲೀನಾಗಿ ನೋಡೋಕ್ಕಾಗಿಲ್ಲ. ಸೊ ಇನ್ನೊಂದ್ಸತಿ ಇಲ್ಲಿ ಕ್ಲೀನಾಗಿ ನೋಡ್ಬೋದು ಇನ್ನ ಅಂತ. ಸೊ ನೀವು ಅನ್ಕೊತಾ ಇರ್ಬೋದು ಅವಾಗಿಂದ ಕೋಲ್ಡ್ ಆಗ್ಬಿಟ್ಟಿದೆ ಗೈಸ್. ಯಾಕಂದರೆ ಒಂದು ಎಳ್ನೀರು ಕೊಡಿದೆ, ಅದಕ್ಕೆ ಕೋಲ್ಡ್ ಆಗ್ಬಿಟ್ಟಿದೆ ನನಗೆ. ಸೊ ನೀವು ಅನ್ಕೊತಾ ಇರ್ಬೋದು ಮನೇಲಿ ಅವಾಗಲೇ ಬೆಳಕಿದೆ ಅಂತ ಅಂದೆ. ಬಟ್ ಇವಾಗ ನೋಡ್ರೆ ಇಷ್ಟು ಬೆಳಕಿದೆಯಲ್ಲಪ್ಪ ಇಲ್ಲಿ ಅಂತ. ಸೊ ನ್ಯಾಚುರಲ್ ಅಂದರೆ ಯೂಶ್ವಲಿ ನಮ್ಮ ಮನೇಲಿ ಸ್ವಲ್ಪ ಬೆಳಕು ಕಮ್ಮಿನೇ, ಬೆಳಕು ಬರುತ್ತೆ ಆ ಥರ ಅಲ್ಲ. ಬಟ್ ಲೈಟ್ಸ್ ಎಲ್ಲ ಬಂದ್ಬಿಟ್ಟು ನಾರ್ಮಲ್ ಸೈಡಿಂದ ಬಲ್ಪ್ ಇರೋದ್ರಿಂದ ಫುಲ್ ಟಾಪಿಂದ ಲೈಟ್ ಬಂದಾಗ ನೋಡಿ ಈ ಥರ ಬರುತ್ತೆ. ಸೈಡಿಂದ ಬಲ್ಪ್ ಇದ್ದರೆ ಕ್ಲೀನಾಗಿ ಕ್ಲಾರಿಟಿ ಲೈಟ್ ಬರೋಲ್ಲ. ಸೊ ಮನೇಲಿ ಫುಲ್ಲು ಲೈಟ್ ಸಿಸ್ಟಮ್ ಚೇಂಜ್ ಮಾಡೋಣ ಅಂದ್ಕೊಂಡಿದ್ದೀನಿ, ವೀಡಿಯೋಸ್ ಮಾಡೋಕ್ಕಲ್ಲ. ಅದು ಬಿಟ್ಟರೆ ಸೊ ನಾನು ಇಲ್ಲಿ ಬೆಳಕು ಬರಲಿ ಅಂತ ಅಂದ್ಬಿಟ್ಟು ಏನು ಮಾಡಿದ್ದೀನಿ ಗೊತ್ತಾ, ಒಂದು ಸ್ಟ್ರಿಪ್ ಲೈಟ್ ತೊಗೊಂಡು ನೋಡಿ ಗೈಸ್, ಮನೆ ಫುಲ್ ಲೈಟ್ ಹಾಕ್ಬಿಟ್ಟಿದ್ದೀನಿ. ಮನೆ ಅಲ್ಲ, ನನ್ನ ರೂಮ್ ಫುಲ್ಲು ಲೈಟ್ ಹಾಕ್ಬಿಟ್ಟಿದ್ದೀನಿ. ಸೊ ಅದರಿಂದ ನನ್ನ ರೂಮಲ್ಲಿ ಬೆಳಕು ಚೆನ್ನಾಗಿದೆ. ಆಮೇಲೆ ಇದು ಬಂದು ನನ್ನ ಜಾಕೆಟು ಗೈಸ್, ರೈಡಿಂಗ್ ಜಾಕೆಟು. ನನ್ನ ಫಸ್ಟು ಇನ್ವೆಸ್ಟ್ಮೆಂಟ್ ಅಂದ್ಕೊಡಿ, ನನಗೆ ಒಂಥರ ವರ್ತ್ ಅಂದ್ಕೊಡಿ. ಇದು ನನ್ನ ಫಸ್ಟು ಪೇಮೆಂಟಲ್ಲಿ ನಾನು ಈಸ್ಕೊಂಡಿದ್ದು ಜಾಕೆಟ್. ಇದು ಸೋಲಿಯಸ್ ಅವರು ಅವಾಗೆ ಒಂದು 11,000 ಏನೋ ಆಗಿತ್ತು. ಅದು ಲೆವೆಲ್ 2 ಅನ್ಸುತ್ತೆ, ಮೇಬಿ ಲೆವೆಲ್ 2 ಲೆವೆಲ್ 3 ಜಾಕೆಟ್ ಏನೋ, ಲೆವೆಲ್ 3 ಇರ್ಬೇಕು ಮೇಬಿ, ಲೆವೆಲ್ 3 ಜಾಕೆಟ್ ಇದು. ಸೊ ಅದೆಲ್ಲ ಈಸ್ಕೊಂಡೆ, ಗಾಡಿ ಈಸ್ಕೊಳ್ಳೋಣ ಅಂದ್ಕೊಂಡು ಯಾವುದೋ ಪ್ರಾಬ್ಲಮಲ್ಲಿ ಸಿಗಾಕೊಂಡು ಸಮ್ ಯಾವುದೋ ರೀಸನ್ ಬೇರೆ ಎಲ್ಲೋ ಇನ್ವೆಸ್ಟ್ ಮಾಡಿ
ಹಂಗೆ ಹಿಂಗೆ ಮಾಡಿ ಕಾಸು ಗಾಡಿ ಇಸ್ಕೊಳಕ್ಕಾಗೇ ಇಲ್ಲ. ಸೊ ಯಾವಾಗ ಈಚೆ ಹೋಗೋವಾಗ ಇಲ್ಲ ಟ್ರಿಪ್ ಹೋಗೋವಾಗ ಮಾತ್ರ ನಾವು ಗಾಡಿ ರೆಂಟ್ ಮಾಡಿಕೊಂಡು ಐ ಯೂಸ್ ದಟ್. ಇವಾಗ ಸ್ವಲ್ಪ ದಪ್ಪ ಆಗಿರೋದಕ್ಕೆ ಅದು ಟೈಟ್ ಆಗ್ತಾ ಇದೆ. ನಮ್ಮಮ್ಮ ಬಂದರು ನೋಡಿ ಗೈಸ್. ಮಮ್ಮಿ ಇಲ್ಲೇ ಅಲ್ಲಿ ಬೆಳಕು ಕಮ್ಮಿ, ಅದಕ್ಕೆ ಇಲ್ಲೇ ಬಂದ್ಬರ್ತೀನಿ ನೋಡಿ. ಇವ್ರು ನಮ್ಮಮ್ಮ. ಸೊ ಇವತ್ತು ಬಂದು ಫುಲ್ ವ್ಲಾಗ್ ನಮ್ಮಮ್ಮ ಜೊತೆನೇ ಇರುತ್ತೆ. ಸೊ ಮೂವಿಗೆ ಹೋಗ್ಬೇಕು ಅಂದಲ್ಲ, ಸೊ ಮೂವಿಗೆ ಹೋಗಿ ನಮ್ಮ ಮುಂಚೆ ಸಿಗ್ತೀನಿ, ಆಮೇಲೆ ಸಿಗ್ತೀನಿ. ಸ್ವಲ್ಪ ಊಟ ಮಾಡ್ಕೊಂಡು ಸಿಗ್ತೀನಿ. ಸೊ ಗೈಸ್ ಫುಲ್ ರೆಡಿ ಆಗಿದ್ದೀನಿ. ಆಲ್ಮೋಸ್ಟ್ ಟೈಮ್ ಬಂದು 2:15 ಆಗಿದೆ. ಸೊ ಹೋಗಿ ಸ್ವಲ್ಪ ಬ್ಯಾಂಕ್ ಹತ್ರ ಹೋಗ್ಬೇಕು. ಬ್ಯಾಂಕ್ ಅಂದರೆ ಸ್ವಲ್ಪ ಅಮೌಂಟ್ ಡೆಪಾಸಿಟ್ ಮಾಡಬೇಕಾಗಿತ್ತು. ಡೆಪಾಸಿಟ್ ಮಾಡಿ ಹಂಗೆ ಮೂವಿಗೆ ಹೋಗ್ತೀವಿ. ಸೊ ಹೋಗೋದು ಕರೆಕ್ಟಾಗಿ ಟೈಮ್ ಆಗೋಗುತ್ತೆ. ಸೊ ನನ್ನ ಔಟ್ಫಿಟ್ ಬಂದು, ಸೊ ಗೈಸ್ ಹೊಸದೊಂದು ಪ್ಯಾಂಟ್ ತೊಗೊಂಡೆ ಗೈಸ್. ಹೇಗಿದೆ ನೋಡಿ, ಫುಲ್ ಬುರುಡೆ ಎಲ್ಲ ಇದೆ. ಬುರುಡೆ 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 ಎಲ್ಲಾರ ಬುರುಡೇಲಿ ಒಂದೇ ಮೆದುಳಂತೆ. ಬುದ್ಧಿ ಒಂದಿಲ್ಲ ಇದ್ದರು ಪರರಿಗೆ ಹೊಂದಲ್ಲ. ಒಂದು ಪ್ಯಾಂಟ್ ತೊಗೊಂಡಿದ್ದೀನಿ. ಸೊ ನಮ್ಮಮ್ಮ ನೋಡಿ ಫುಲ್ ಸೆಂಟೆಲ್ಲ ಹೊಡ್ಕೊಂಡು ಫುಲ್ ರೆಡಿ ಆಗ್ತಾರೆ. ಏನಂತೀರ ಅಮ್ಮ ಫುಲ್ಲು ಮಿಂಚ್ತವ್ರು ಇವತ್ತು. ಸೊ ಬನ್ನಿ ಹೋಗಿ ನೋಡಿ ಗೈಸ್. ಅಮ್ಮ ನೋಡಿ ಗೈಸ್, ನಾನು ಫುಡ್ಡಲ್ಲಿ ಬ್ಲ್ಯಾಕ್ ಅಷ್ಟೇ ಗೈಸ್, ಇನ್ನೇನಿಲ್ಲ. ಸೊ ಬನ್ನಿ ಹೋಗಿ ಇವತ್ತು ಕಾರಲ್ಲಿ ಹೋಗೋಣ ಅಂದ್ಕೊಂಡಿದ್ದೀರಿ. ಸೊ ಹೋಗಿ ಕಾರ್ ಸ್ವಲ್ಪ ಗಲೀಜಾಗ್ಬಿಟ್ಟಿದೆ, ಕಾರೆಲ್ಲ ಒರೆಸ್ಬಿಟ್ಟು ಎತ್ಕೊಂಡು ಹೋಗ್ಬೇಕು ಗೈಸ್. ನಿಂದೇನಮ್ಮಿ ನಿಂದು ಬಲ ಹಿಂಸೆ ಮಮ್ಮಿ. ಯಾಕೆ ನಾನು ಹೇಳ್ದಾಗ ಮಾಡ್ಬಿಟ್ಟಿದ್ದೆ ಬೆಳಗ್ಗೆ, ನಾನೇನು ಕೇಳ್ತಿದ್ದೆ ಇವಾಗ. ನೀ ವಯಸ್ಸಾಗ್ತಾ ಇದೆ ಮಮ್ಮಿ ನಿಂಗೆ. ಬರ್ತಾ ಹೇಳಿದ್ ಅವಾಗೆ ಮಾಡ್ಬೇಕು ಅಂತ ಹಿಂಸೆ ಕೊಡ್ತಾ ಹೇಳ್ತಾ ಇದ್ದೀನಿ ಸೀರಿಯಸ್ ಆಗಿ. ಏನು ಒಡವೆ ಮುಗಿಲಿರೋ ಒಡವೆ ಇಕ್ಕಿದ್ರೆ ಅಂತಾನೆ ಇಷ್ಟೊಂದು ಟಾರ್ಚರ್ ಮಾಡೋದು. ಇನ್ನು ಯಾವಾಗ ನಿಕ್ಕಕ್ ಬಿಡ್ತೀನ ನಾನು? ಅದಲ್ಲ ಮಮ್ಮಿ. ಆಮೇಲೆ ಏನ್ ಕೇಳಲ್ಲ, ನಾನೇನ್ ಕೇಳ್ತೀನಿ. ನಿಮ್ಮ ಅಜ್ಜಿ ಯಾರೊಮ್ಮೆ ಕೊಟ್ಟಿದ್ದು ಮುಕ್ಕಾಲ್ ಭಾಗ ಕಾಸು ಕೊಟ್ಟ ಬಿಟ್ಟ ಆ ಪ್ರಶ್ನೆ ಅನ್ಬೇಕಿಲ್ಲ. ನಾನು ಇಕ್ಕಕ್ ಬಿಡಲ್ಲ. ಅದ್ ಇಟ್ಬಿಟ್ರೆ ನನಗ್ ಟೆನ್ಷನ್ ತಡೆಯಕ್ ಆಗಲ್ಲ. ನಾನ್ ಕೇಳ್ತಾ ಇರ್ತೀನಿ. ನಿಮ್ಗೆ ಹೇಳ್ತಾ ಇರೋದೇನು, ನಾನೇನು ನಿಮ್ಮ ಕಾಸು ಸಿಕ್ಬೇಕು ಅಂತ ಏನನ್ನ ಹೇಳ್ತಾ ಇದೀನ ಮಮ್ಮಿ? ಹಾ ಹೇಳು. ಏನ್ ಮಾಡೋದು? ಕಾಸು ಸಿಕ್ಕೋದ್ರ ಬಗ್ಗೆ ಏನೋ ಹೇಳ್ತಾ ಇದೀನ? ಒಡವೆ ಇಕ್ಕೋದ್ರ ಬಗ್ಗೆ ಇರೋದನ್ನ ಉಳಿಸ್ಕೋಬೇಕಷ್ಟೇ. ತಗೊಳಕ್ ಆಗುತ್ತೆ ಇರೋ ರೇಟ್. ಒಡವೆ ಇಕ್ಕೋದ್ರ ಬಗ್ಗೆ ಏನ್ ಹೇಳ್ತಾ ಇದೀನ? ಮುಂದೆ ಜ್ಞಾಪಕ ಇರ್ಲಿ ನಿಮ್ಗೆ. ನೀ ಸುಮ್ನೆ ಜಾಸ್ತಿ ಇಲ್ದಿರೋದ್ನೆಲ್ಲ ಮಾಡ್ತೀಯ ನೀನು. ಏನ್ ಮಾಡ್ತೀಯ? ವಯಸ್ಸಾಗ್ತಾ ಇದೆ, ಹಿಂಸೆ ಕೊಡ್ತಾ ಇದೀಯಾ. ಎಲ್ಲಾನ ಓಡೋಗ್ಬಿಡ್ತೀನಿ ನೋಡಿ ದೇವರಾಣೆ. ಮನೆ ಖಾಲಿ ಮಾಡ್ಕೊಂಡು ಹೋಗ್ಬಿಡ್ತೀನಿ ಎಲ್ಲಾನ. ಗೊತ್ತಿಲ್ಲ ನೈಟ್ ಕರ್ಕೊಂಡು ಹೋಗೋದ್ರ ಮನೆ ಕರ್ಕೊಂಡು ಹೋಗಿ ಖಾಲಿ ಮಾಡೋದಲ್ಲ ಹೇಳೋದು. ಅದನ್ನ ನಾನು ಸಪ್ರೇಟಾಗಿ ಓಡೋಗ್ಬಿಡ್ತೀನಿ ಎಲ್ಲಾನ. ಆಗ್ತಿಲ್ಲ ಹಿಂಸೆ ತಡಿಯಕ್ ನಂಗೆ ಮನೇಲಿ. ನೋಡು ಬೇಗ ಮದುವೆ ಮಾಡ್ಬಿಡ್ತೀನಿ ಕರ್ಕೊಂಡೆಲ್ಲ. ಏನ್ ನಮ್ಮ ಹೆಂಡತಿ ಕರ್ಕೊಂಡು ಹೋಗೋದ? ನಾನು ಒಬ್ಬನೇ ಹೋಗ್ತೀನಿ ಅಂತ ಇರೋದು. ನಾವು ನಮ್ದೇ 1000 ಆಯ್ತು ಅಲ್ಲಿ. ನಾನು ಮದುವೆ ಮಾಡ್ಕೊಂಡು ಇನ್ನೊಬ್ಳಿಗೆ ಕಷ್ಟ ಕೊಡ್ಬೇಕು ಲೈಫಲ್ಲಿ. ಸದ್ಯಕ್ಕೆ ನಾನು ಸೆಟ್ಲ್ ಆಗುವಾಗ ನಾವು ಮದುವೆ ಆಗಲ್ಲ. ಎಲ್ಲಾನು ಏನ್ ಮಾಡ್ತೀವಿ, ಎಲ್ಲಾನು ಈಗ ಆಗುತ್ತೆ ವಯಸ್ಸಾದ್ಮೇಲೆ ಮಾಡ್ಕೊಂಡು. ವಯಸ್ಸಾದ್ಮೇಲೆ ಮದುವೆ ಮಾಡ್ಕೊಂತೀನಿ ಮಮ್ಮಿ, ಹೊಸ್ದಾಗಿರ್ಲಿ ನಾನೇ. ಬಾ ಅಂತಾರ ನಿನ್ಗೆ ಅವಾಗ. ನಮಗೆಲ್ಲ ಗೊತ್ತಾಗೋಯ್ತು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ನೋಡಿದ್ರ ಗೈಸ್ ನಮ್ಮಮ್ಮದು ಉಗ್ರ ರೂಪ. ಇಷ್ಟೊತ್ತು ಗೊತ್ತಿಲ್ಲ ರೆಕಾರ್ಡ್ ಮಾಡಿದೆ. ನೋಡಿದ್ರ ನಮ್ಮಮ್ಮ ಇದೆ. ನಮ್ಮಮ್ಮ ಉಗ್ರ ರೂಪ ನೋಡಿದ್ರೆ ಇವತ್ತು. ಇಷ್ಟು ದಿನ ಸೈಲೆಂಟ್ ಆಗಿರ್ತಾರೆ ಅನ್ಕೊಂಡ್ರೆ ಅವಾಗನೇ ಹಾಯ್ ಅಂದಿದ್ದೆಲ್ಲ ನೋಡಿ. ಇವಾಗ ನೋಡಿದ್ರಲ್ಲ, ಇದು ನಮ್ಮಮ್ಮ ನಿಜ ಗೈಸ್. ಸೊ ಇವಾಗ ಹೋಗ್ತಾ ಇರಿ, ಮೂವಿಗೆ ಹೋಗ್ತಾ ಇರಿ. ನಾನು ಫಸ್ಟ್ ಒಂದು ಕಾರಲ್ಲಿ ಒಂದು ಟ್ರೈಪಾಡ್ ಇಸ್ಕೊಬೇಕು ಗೈಸ್. ಫೋನ್ ಕೈಯಲ್ಲಿ ಇಟ್ಕೊಂಡು ಹಿಂಗೆಲ್ಲ ಓಡಿಸೋದು ತಪ್ಪು. ಸೊ ಇಲ್ಲಿಂದ ಇವಾಗ ಹೋಗ್ತಾ ಇರಿ. ಅರೌಂಡ್ ಒಂದು 20 ಮಿನಿಟ್ಸ್ ಅಷ್ಟೇ. ಹೋಗಿ ಮೂವಿ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಏನೋ ತಿನ್ಕೊಂಡು ಹೋಗ್ಬಿಡ್ತೀವಿ. ಇವಾಗ ನಮಗೆಲ್ಲ ಮೂವಿ ಹೊರಗಡೆ ಹೋಗ್ಬಿಟ್ಟು ಅಲ್ಲಿರೋ ಪಾಪ್ಕಾರ್ನ್ಗೆಲ್ಲ ಅಫೋರ್ಡ್ ಮಾಡೋಕ್ಕೆ ಕಷ್ಟ ಅಟ್ ಪ್ರೆಸೆಂಟ್ ನಾನಿರೋ ಪರಿಸ್ಥಿತಿಯಲ್ಲಿ. ಮನೇಲೇ ಫುಲ್ ಆಗೋಯ್ತು ಅಂದ್ಕೊಳ್ಳಿ, ಫುಲ್ ಊಟ ತಿನ್ಬಿಟ್ರಿ. ಬಟ್ ಹಂಗೂ ರೋಡ್ ನೋಡ್ಸ್ಕೊಂಡು ಓಡಿಸ್ತಾ ಇದ್ದೀನಿ. ಹಂಗೂ ಒಂಚೂರು ಏನೋ ತಿಂತೀರಿ, ಇಲ್ಲ ಮೇ ಬಿ ಬಂದಮೇಲೆ ತಿಂತೀರೇನೋ ಗೊತ್ತಿಲ್ಲ. ಮೇ ಬಿ ಬಂದಮೇಲೆ ತಿನ್ನೋಣ. ಇವಾಗ ಏನು ತಿನ್ನೋದು ಬೇಡ ಇಲ್ಲ ನಂಗೆ ಗೊತ್ತಿರೋಂಗೆ. ಇವಾಗ ತಾನೇ ಫುಲ್ ಆಗಿದೆ. ಮನೇಲಿ ಚಿಕನ್ ಚೆನ್ನಾಗಿದೆ ಅಂದ್ಬಿಟ್ಟು ಚೆನ್ನಾಗಿ ಬ್ಯಾಟಿಂಗ್ ಮಾಡಿಬಿಟ್ಟೆ. ಸೊ ಗೈಸ್ ಜಸ್ಟ್ ಬಂದು ಇಲ್ಲಿನ ಟೈಮ್ ಇದೆ, ಇನ್ನೂ 1/2 hour ಏನೋ ಇದೆ. ಸೊ ಜೂಡಿಯೋಗೆ ಬಂದು ಅಮ್ಮ ಬಂದು ಚಪ್ಪಲಿ ಎಲ್ಲ ತೊಗೊಳೋಣ ಅಂತ ನೋಡ್ತವ್ರೆ. ತೊಗೊತಾರೋ ಇಲ್ಲ ಗೊತ್ತಿಲ್ಲ. ಬಟ್ ಗೈಸ್ ಹೆವಿ ಜನ ಇದ್ದಾರೆ, ಹೆವಿ ನಾಚಿಕೆ ಆಗ್ತಾಯಿದೆ.
ಸೊ ಸ್ಟಾರ್ಟಿಂಗ್ ಫೇಸ್ ಆಫ್ ವ್ಲಾಗಿಂಗ್. ಪರವಾಗಿಲ್ಲ, ಡೇ ಬೈ ಡೇ ಅಡ್ಜಸ್ಟ್ ಆಗಿಬಿಡ್ತೀನಿ. ತೊಗೊತಾ ಇದೆಯಾ ಮಮ್ಮಿ? ಸೊ ನೋಡಿ ನಾನು ಕಾಸ್ಟ್ ಡ್ರೆಸ್ಸು. ಸೊ ನನ್ನ ಕಾಸ್ಟ್ಯೂಮ್ ಇವತ್ತಿಂದಿದೆ. ಸೊ ಯಾವ ಥರ ಆಯಿತು, ಮೂವಿ ಇದು ಪ್ಯಾಂಟ್ ಸ್ವಲ್ಪ ಕುಳ್ಳ ಆಗಿಬಿಟ್ಟಿದೆ ಗೈಸ್ ತೊಗೊಂಡಿರೋದು, ಉದ್ದ ಕಮ್ಮಿ ಆಗಿಬಿಟ್ಟಿದೆ. ಬಿಟ್ಟರೆ ಚೆನ್ನಾಗಿದೆ ಗೈಸ್. ಇಫ್ ಎನಿ ಒನ್ ವಾಂಟ್ಸ್ ಐ ವಿಲ್ ಪುಟ್ ದಿ ಲಿಂಕ್, ಜಸ್ಟ್ ತೊಗೊಂಡು ನೋಡಿ. ತೊಗೋತಿದ್ಯಾ? ನೋಡು, ತೊಗೊಂಡೋಗಿಲ್ಲ ತಗೋ. ನಮ್ಮಮ್ಮಗೆ ಒಂದು ಗಿಫ್ಟ್ ನನ್ನ ಕಡೆಯಿಂದ ಇವತ್ತು ತೊಗೊಂಡ್ರೆ, ಆಮೇಲೆ ನಾನು ಕೊಡೋ ಕಾಸೆಲ್ಲ ಕಟ್ ಮಾಡ್ಕೊಂಡು ಕೊಡ್ತೀನಿ ಗೈಸ್. ಎಷ್ಟು ಜನ ನಿಂತ ನೋಡಿ ಗೈಸ್ ಲೈನ್. ಸೊ ಇನ್ನೂ ಅರ್ಧ ಗಂಟೆ ಇದೆ ಅಂತ ಅಂದ್ಕೊಂಡೆ, ಬಟ್ ಅರ್ಧ ಗಂಟೆ ಇಲ್ಲ, 15 ನಿಮಿಷ ಆಯಿತು. ಸೊ ಬಂದುಬಿಟ್ರಿ, ಆಮೇಲೆ ಹೋಗೋ ನೋಡೋಣ ಸ್ಟುಡಿಯೋ ಅಂದ್ಕೊಂಡು ಬಂದುಬಿಟ್ರಿ. ಜನ ನೋಡಿ ಎಷ್ಟು ಜನ ಇದ್ದಾರೆ. ಸೊ ನಾನು ಬಂದು ಯಲಹಂಕ ಗರುಡ ಮಾಲಲ್ಲಿ ಮಾಡಿರೋದು. ಅಲ್ಲಿಗೆಲ್ಲ ಚೆಕ್ ಮಾಡ್ಕೊಂಡು ಹೊರಗಡೆ ಹೋಗಿ ಕೂತ್ಕೊಂಡು ಸಿಗ್ತೀನಿ ಆಮೇಲೆ. ಜನ ನೋಡಿ ಗೈಸ್, ಸಂಡೇ ಬಟ್ 3:40 PM ಶೋ. ಜನ ನೋಡಿ ಎಷ್ಟು ಜನ ಇದ್ದಾರೆ. ಮತ್ತೆ ಏನಕ್ಕೆ ನೋಡ್ತೀವಿ? ಮಮ್ಮಿ ಮೂವಿಗೆ ಎಷ್ಟು ಎಕ್ಸೈಟೆಡ್ ಆಗಿದೆಯಾ? ಮಮ್ಮಿ ಎಷ್ಟು ಎಕ್ಸೈಟೆಡ್ ಆಗಿದೆಯಾ? ಕ್ಯಾಮ್ರಾ ನೋಡ್ಕೊಂಡು ಹೇಳ್ಬೇಕು, ನನ್ನಲ್ಲ, ಹೇಳಿದಾಗ ನೋಡ್ಬೇಕನ್ನಿಸ್ತಾ ಇತ್ತು, ನೋಡ್ಬೇಕು. ಗೈಸ್ ನಮ್ಮಮ್ಮ ಬಂದು ದರ್ಶನ್ ಫ್ಯಾನು ಆ ಥರ ಎಲ್ಲ ಏನಿಲ್ಲ, ಬಟ್ ಏನಂದರೆ ಇಷ್ಟ ಅನ್ನೋದಕ್ಕಿಂತ ಮೂವಿ ಬಂದಾಗೆಲ್ಲ ನೋಡಬೇಕು ಅಂತ ಅಂತಾರೆ. ನಾನು ಹೇಳಿ ರೂಢಿ ಮಾಡ್ಬಿಟ್ಟಿದ್ದೀನಲ್ಲ, ಸೊ ನಮ್ಮಮ್ಮನೂ ಆಲ್ಮೋಸ್ಟ್ ಬಂದ್ಬಿಡ್ತಾರೆ ಜೊತೆಗೆ. ಇವತ್ತು ನಿಮ್ದಾಗಿದೆ ಗೈಸ್ ಕಾಲು. ಮೊನ್ನೆ ಸತಿ ಅಲ್ಲಿ ಹೋಗ್ಬಿಟ್ಟು ಫಸ್ಟ್ ಶೋ ಹೋಗಿದ್ರಲ್ಲ, ಅಲ್ಲಿ ಏನಾಯ್ತಂದರೆ ಕಾಲ್ಗೆ ಇಟ್ಕೊಳಕ್ಕಾಗಿಲ್ಲ, ಇಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಕೂತ್ಕೊಳಕ್ಕೆ ಆ ಥರ ಆಗೋಗ್ಬಿಟ್ಟು. ಇವತ್ತಂತೂ ಮೇಯ್ನು ಆರಾಮಾಗಿ ಕೂತ್ಕೊಂಡಿದ್ದೀವಿ ಇವತ್ತು. ನಮ್ಮಮ್ಮ ನೋಡಿ ಅಷ್ಟು. ಸೊ ಏನಂದರೆ ನಾವು ಪಾಪ್ಕಾರ್ನ್ ತೊಗೊಳೋದು ಬೇಡ ಅಂದ್ಕೊಂಡಿದ್ರೆ, ಅಲ್ಲಿ ಹೋದ್ಮೇಲೆಲ್ಲ ತೊಗೊತಾರದು ನೋಡ್ಬಿಟ್ಟು ನಾವು ತೊಗೊಂಡ್ಬಿಟ್ರೆ ಎಷ್ಟು ದೊಡ್ಡದಿದೆ ನೋಡಿ ಗೈಸ್ ಬಾಕ್ಸ್. ಮೂವಿ ಕಮ್ಮಿ ಇದೆ ಅಂದ್ಕೊಂಡೆ, ಬಟ್ ಪರವಾಗಿಲ್ಲ. ಸೊ ಗೈಸ್ ಮೂವಿ ಮುಗಿಸ್ಕೊಂಡು ಬಂದ್ರಿ. ಹೇಗಿತ್ತು ಮಮ್ಮಿ ಮೂವಿ? ಗೈಸ್ ನಾನು ಫಸ್ಟ್ ಶೋ ನೋಡಿದಾಗ ಅಲ್ಲಿ ಜನಗೋ ಇಲ್ಲ ಏನಕ್ಕೋ ಗೊತ್ತಿಲ್ಲ, ಅಷ್ಟು ಒಂಥರ ಗಜಿಬಿಜಿ ಅನಿಸ್ತು. ಬಟ್ ಇವತ್ತು ಎಸ್ಪೆಷಲಿ ಇವತ್ತು ನೋಡಿದಾಗ ಚೆನ್ನಾಗಿತ್ತು ಗೈಸ್ ಮೂವಿ. ನಾನು ಎಂಜಾಯ್ ಮಾಡಿದೆ. ಇವತ್ತು ಇನ್ನೂ ಕ್ಲಿಯರಾಗಿ ನೋಡಿದೆ ಮೂವಿ, ಹೇಳ್ಬೇಕಂದ್ರೆ ಚೆನ್ನಾಗಿತ್ತು ಮೂವಿ ಇವತ್ತು. ಸೊ ಹೋಗಿ ನಮ್ಮ ಅಮ್ಮನ ಡ್ರಾ ಮಾಡ್ಕೊಂಡು ಅವತ್ತಿಂದ ಇವತ್ತಿನ್ನ ಕ್ಲಿಯರಾಗಿ ನೋಡಿದೆ. ಚೆನ್ನಾಗಿತ್ತು ಮೂವಿ ನೋಡೋಕ್ಕೆ. ಸೊ ಇಲ್ಲಿಂದ ನಮ್ಮಮ್ಮ ಯಾವುದೋ ಬರ್ಡೇ ಪಾರ್ಟಿ ಇದೆ ಅವರ ಫ್ರೆಂಡ್ ಪಾಪುದು, ಅಲ್ಲಿ ಹೋಗ್ಬಿಟ್ಟು ಅವರ ಡ್ರಾಪ್ ಮಾಡಿ ಅಲ್ಲಿಂದ ಹಂಗೆ ಮನೆಗೆ ಹೋಗಿ ನೋಡಬೇಕು ನೆಕ್ಸ್ಟ್ ಡೇ ಹೆಂಗೆ ಕಂಟಿನ್ಯೂ ಆಗುತ್ತೆ ಅಂತ. ಮನೇಲಿ ಬೇರೆ ತಿನ್ಕೊಂಬಂದ್ಬಿಟ್ಟಿದ್ರೆ, ಇಲ್ಲಿ ಬೇರೆ ಪಾಪ್ಕಾರ್ನ್ ತಿನ್ಬಿಟ್ರೆ, ಸದ್ಯಕ್ಕೆ ಇಲ್ಲೂ ಈಚೆ ಹೋಗಿ ಏನು ತಿನ್ನೋದೇನು ಪ್ಲ್ಯಾನ್ ಇಲ್ಲ. ನೋಡುವ ಹೆಂಗೆ ಏನಾಗುತ್ತೆ ಅಂತ. ಸೊ ಸ್ನೇಹಿತರೆ, ಇವಾಗ ಏನಂದರೆ ಇನ್ಮೇಲೆ ಗಾಯ್ಸ್ ಅನ್ನೋದಕ್ಕಿಂತ ಬದಲು ಸ್ನೇಹಿತರೆ ಅಂತ ಅಂತೀನಿ. ಸ್ನೇಹಿತರೆ ಮತ್ತು ಗಾಯ್ಸ್ ಅಂತಲೇ ಬರ್ತಾಯಿದೆ ನೋಡಿ. ಯಾಕಂದರೆ ಅದೇನೋ ಕನೆಕ್ಟ್ ಆಗ್ತಿಲ್ಲ ಗಾಯ್ಸ್ ಅನ್ನೋದು, ಒಂಥರ ಇಂಗ್ಲೀಷು ಅದೇನಂತ ಗೊತ್ತಿಲ್ಲ. ಸೊ ನನ್ನ ಮೂವಿದು ಹೇಳ್ತಾ ಇದ್ದಲ್ಲ, ಗೊತ್ತಿಲ್ಲ ಗಾಯ್ಸ್. ನಾನು ಫಸ್ಟ್ ಡೇ ಬಂದ್ಬಿಟ್ಟು ಅದೇನು ಜನ ಜಾಸ್ತಿ ಇರೋದ್ರಿಂದ ನಾನು ಕರೆಕ್ಟಾಗಿ ಕೇಳಿಸ್ಕೊಳಕ್ಕಾಗಿಲ್ಲ ಮೂವಿ ಏನು ಎತ್ತ ಅಂತ ಗೊತ್ತಿಲ್ಲ. ಬಟ್ ಆಮೇಲೆ ಬೆಳಗಿನ ಜಾವನೇ ಹೋಗಿದ್ನಲ್ಲ ಕೆಲಸ ಮುಗಿಸ್ಕೊಂಡು, ಸ್ವಲ್ಪ ನಿದ್ದೆ ಅನಿಸ್ತಿತ್ತು. ಸೊ ಕಂಪೇರ್ ಟು ಫಸ್ಟ್ ಡೇ ಇವತ್ತು ಕ್ಲೀನಾಗಿ ನೋಡಿದೆ ಫುಲ್ ಮೂವಿ. ಸೀಟ್ ಹೆವಿ ಕಂಫರ್ಟಬಲ್ ಆಗಿ ಮಾಲಲ್ಲಿ ಬುಕ್ ಮಾಡಿಬಿಟ್ಟಿದ್ದೆ. ಸೊ ಇವತ್ತು ಮೂವಿ ನಂಗೆ ಇಷ್ಟ ಆಯಿತು ಗೈಸ್. ಅವತ್ತು ಇಷ್ಟ ಆಗಿಲ್ಲ ಅಂತಲ್ಲ, ಇಲ್ಲ ಅಂದರೆ ಅವತ್ತಿಗಿನ್ನ ಇವತ್ತು ಸ್ವಲ್ಪ ಇನ್ನೂ ಜಾಸ್ತಿ ಇಷ್ಟ ಆಯಿತು ಮೂವಿ. ಇನ್ನೂ ಒಂದು ಸತಿ ಹೋಗ್ಬೇಕು ನಾನು ಮೂವಿಗೆ. ಸೊ ಮೇ ಬಿ ನೆಕ್ಸ್ಟ್ ವೀಕ್ ಇಲ್ಲ ಆದರೆ ನೆಕ್ಸ್ಟ್ ವೀಕ್ ಒಂದು ಸತಿ ಹೋಗ್ತೀನಿ ಫ್ರೀ ಮಾಡ್ಕೊಂಡು ಯಾವಾಗನ. ಸೊ ಸದ್ಯಕ್ಕೆ ಇವಾಗ ನಮ್ಮಮ್ಮ ಬರ್ಡೇ ಪಾರ್ಟಿ, ಫ್ರೆಂಡ್ ಪಾಪದ್ದು ಬರ್ಡೇ ಪಾರ್ಟಿ ಇದೆ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗಿ ಡ್ರಾಪ್ ಮಾಡಿದ್ದೀನಿ, ಪಾಪದ ಬರ್ಡೇ ಅಂತ. ಸೊ ಯಾರ ನಂತರ ಹೇಳಿ ಗೈಸ್, ಹೂ ಕ್ಯಾನ್ ಲೈಕ್ ಹೂ ಆರ್, ನಾನು ಒಬ್ಬನೇ ಇಲ್ಲದೆ ಯಾರು ನಂತರ ಯಾರು ಇದ್ದೀರಾ ಹೇಳಿ. ಯಾವ ಥರ ಅಂದರೆ ಏನೇ ಇರಲಿ ಫಂಕ್ಷನ್ ಹೋಗ್ಬಿಡ್ಬೇಕಾದ್ರೆ ಡ್ರಾಪ್ ಮಾಡಿ ಬಂದುಬಿಡ್ತಿರೋತ್ತು, ಹೋಗಲ್ಲ ನಾವು. ಆ ಥರ ಯಾರ್ಯಾರು ಇದ್ದೀರಾ ಹೇಳಿ. ನಾನು ಆ ಥರನೇ, ನಾನು ತುಂಬ ಫಂಕ್ಷನ್ಸ್ಗೆಲ್ಲ ಹೊರಗಡೆ ಹೋಗಲ್ಲ. ಬೇಕಂದರೆ ಅಮ್ಮ ಏನೋ ಹೋಗ್ಬೇಕಂದ್ರೆ ಬಿಟ್ಟು ಬರ್ತೀನಿ ಹೊತ್ತು, ನಾನು ಹೋಗಲ್ಲ. ಯಾವುದನ್ನ ತುಂಬ ಕಮ್ಮಿ ಅಂದ್ಕೊಳ್ಳಿ ನಾನು ಫಂಕ್ಷನ್ಸ್ಗೆಲ್ಲ ಹೋಗಿ ಫುಲ್ ಫ್ರೀಯಾಗಿ ಎಲ್ಲ ಇದ್ದು. ಸೊ ಎನಿವೇಸ್ ಬಿಡಿ. ಸೊ ಅದೇ ಇವಾಗ ನಮ್ಮ ಅಮ್ಮ ಬಂದಿದ್ದು ಅಷ್ಟೇ ಒಂದು 15-20 ನಿಮಿಷ ಅಂದವ್ರೆ. ನಿಮಗೆ ಗೊತ್ತು 15-20 ನಿಮಿಷದಲ್ಲಿ ಮುಗಿಯಲ್ಲ ಅದು. ಸೊ ಅಷ್ಟೊತ್ತಿಗೆ ಬಂದರೆ ಮನೆಗೆ ಹೋಗಿ ಡ್ರಾಪ್ ಮಾಡಿ ಹೋಗಿ ಸ್ವಲ್ಪ ಹೊತ್ತು ಗೇಮ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವತ್ತಿನ ಡೇ ಎಂಡ್ ಮಾಡ್ತೀನಿ ಆ್ಯಸ್ ಯೂಶುವಲ್. ನಾಳೆಯಿಂದ ಮತ್ತೆ ಮಂಡೇ ಆ್ಯಂಡ್ ಐ ನೀಡ್ ಟು ಗೋ ಟು ವರ್ಕ್. ನಾಳೆ ಆಫೀಸ್ಗೆ ಹೋಗ್ಬೇಕು ಬೇರೆ. ಸೊ ಗೈಸ್ ಮನೆಗೆ ಬಂದು ಹೇಳಿದ್ನಲ್ಲ ಗೈಸ್ 15 ನಿಮಿಷ ಅಂತ ಅಂದವ್ರು 45 ನಿಮಿಷ ಮಾಡಿದ್ರು. ಲೇಟ್ ಆಯಿತು.
ಆ್ಯಸ್ ಯೂಶುವಲ್ ಎಲ್ಲ ಅಮ್ಮಂದಿರು ಅಕ್ಕಂದಿರು ತಂಗಿದಿರು ಮಾಡೋದೆ. ಸೊ ನಾನು ಮನೆಗೆ ಬರೋಷ್ಟರಲ್ಲಿ ಇವತ್ತೊಂದು ಇದನ್ನು ಆರ್ಡರ್ ಮಾಡಿದ್ದೆ, ಏನದು ಸ್ಟಿಕರ್ಸ್ ಆರ್ಡರ್ ಮಾಡಿದ್ದೆ. ರೂಮ್ ಸ್ವಲ್ಪ ಖಾಲಿ ಒಂಥರ ಸಪ್ಪೆ ಅನಿಸ್ತಿತ್ತು ಅದಕ್ಕೆ. ಸೊ ಅಲ್ಲಿ ನಿಮ್ಗೆ ಗೊತ್ತಿರೋಂಗೆ ಇದೆಲ್ಲ ಲೈಟ್ ಹಾಕಿರೋದು ನಿಮ್ಗೆ ಗೊತ್ತು. ಆ ಲೈಟ್ ಜೊತೆಗೆ ಇಲ್ಲಿ ನೋಡಿ, ಇಲ್ಲಿ ಇವತ್ತು ಸ್ಟಿಕರ್ಸ್ ಹಾಕ್ದೆ ಇದು. ಸೊ ಹೆವಿ ಕಮ್ಮಿಗೆ ಸಿಕ್ತು ಗೈಸ್ ನನಗೆ. ಇಲ್ಲಿ ಅಲ್ಲಿ ಹಾಕಿದ್ದೀನಿ ಅರೌಂಡ್ 135 ಏನೋ ಆಯ್ತು ಅಷ್ಟೇ, ಬಟ್ ಸ್ಟಿಕರ್ ಕ್ವಾಲಿಟಿನೂ ಚೆನ್ನಾಗಿದೆ. ಸೊ ಇದನ್ನು ಓದ್ತೀನಿ ನೋಡಿ. ಒಂದು, ನೆವರ್ ಸ್ಟಾಪ್ ಡ್ರೀಮಿಂಗ್, ಆಲ್ವೇಸ್ ಕೀಪ್ ಪಾಸಿಟಿವ್. ಇದು ನೋಡಿ ಎಷ್ಟು ಚೆನ್ನಾಗಿದೆ. ವಿನ್ನರ್ಸ್ ಆರ್ ನಾಟ್ ಪೀಪಲ್ ಹೂ ನೆವರ್ ಫೇಲ್ ಬಟ್ ದಿ ಪೀಪಲ್ ಹೂ ನೆವರ್ ಕ್ವಿಟ್. ಅಲ್ವಾ, ಮಸ್ತ್ ಅಲ್ವಾ ಇದು? ಇದನ್ನ ಹೆವಿ ಇಷ್ಟಪಟ್ಟೆ. ನೆಕ್ಸ್ಟು, ಥಿಂಕ್ ಬಿಗ್ ಡೂ ಬಿಗ್. ಮತ್ತು ದಿ ಹಾರ್ಡರ್ ಯು ವರ್ಕ್ ದಿ ಮೋರ್ ಲಕ್ ಯು ಹ್ಯಾವ್. ಲಾಸ್ಟ್ ಒನ್ನು, ಚಾಲೆಂಜ್ ಆಕ್ಸೆಪ್ಟೆಡ್. ಸೊ ಚಾಲೆಂಜ್ ಆಕ್ಸೆಪ್ಟೆಡ್ ಬಂದು ನಾನು ನಾಳೆಯಿಂದ ಹೇಳ್ದಂಗೆ ಹೆಲ್ದಿ ಇರೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆ್ಯಂಡ್ ಎವ್ರಿಥಿಂಗ್ ವಿಲ್ ಬಿ ಚೇಂಜ್ ಫ್ರಮ್ ಟುಮಾರೋ ಗೈಸ್, ಎಸ್ಪೆಷಲಿ ಫ್ರಮ್ ದಿ ವೇ ಐ ಬಿ, ದಿ ವೇ ಐ ಈಟ್, ದಿ ವೇ ಐ ಡೂ ಇಸ್ ಸಮಥಿಂಗ್. ನನ್ನ ಥಿಂಕಿಂಗ್ ಎಲ್ಲ ಚೇಂಜ್ ಇರುತ್ತೆ, ಮಾಡುವ ಎಲ್ಲ. ಸೊ ಸದ್ಯಕ್ಕೆ ಅಷ್ಟೇ ಇವತ್ತಿನ ಬ್ಲಾಗ್ ಎಂಡ್ ಮಾಡ್ತೀನಿ. ಸೊ ಐ ಥಿಂಕ್ ಯು ಗೈಸ್ ವುಡ್ ಹ್ಯಾವ್ ಎಂಜಾಯ್ಡ್. ನಮ್ಮಮ್ಮ ನೋಡಿರ್ತೀರ ಇವತ್ತು ಫಸ್ಟ್ ಟೈಮ್ ನನ್ನ ಬ್ಲಾಗಲ್ಲಿ, ಬಿಕಾಸ್ ನಮ್ಮ ಅಪ್ಪ ಜೊತೆ ಪ್ರ್ಯಾಂಕ್ ಮಾಡಿದ ವೀಡಿಯೋ ನಮ್ಮಮ್ಮ ಜಾಸ್ತಿ ಕಾಣಿಸಿರ. ಸೊ ಇವತ್ತು ನಮ್ಮಮ್ಮ ಕಂಪ್ಲೀಟಾಗಿ ವೀಡಿಯೋ ನೋಡಿರ್ತೀರ. ಅದು ಬಿಟ್ಟರೆ ಇನ್ನು ನೋಡಿ, ನಮ್ಮ ತಂಗಿ ಇವಳು ಬರ ಇಲ್ಲಿ. ಸೊ ಓಡೋಗ್ಬಿಟ್ಲು. ನೋಡಿ ಆಡೋದಿದ್ದು ಏಯ್ ಬಿಡಿ ಸೈಡ್ಗೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ ನಮ್ಮ ತಂಗಿ ಅವಳು. ಸೊ ಎಷ್ಟು ಇಷ್ಟಪಡ್ತಾನೆ ಬರೋರ್ಗು ಕಾಯ್ತಾ ಇರ್ತದೆ ಸಾಧಾರ. ಸೊ ನೋಡಿ ಇಲ್ಲೇ ಇರ್ತಾಳೆ ಇಲ್ಲಿ. ಅಪ್ಪ ನೋಡಿ ಫುಲ್ಲು ಡೈಯಲ್ಲಿ ಹಾಕ್ಸ್ಕೊಂಡ್ ಬಂದು ಎಷ್ಟು ಚೆನ್ನಾಗಿ ಕಾಣಿಸ್ತವ್ರೆ. ಇಟ್ಟೇಡಿ ಏನಾಗಲ್ಲ ರೆಡಿ, ಚೆನ್ನಾಗಿದೆಯಾ ರೆಡಿ? ನಮ್ಮ ಅಪ್ಪಗೆ ನಾಚಿಕೆ ಗೈಸ್, ಸ್ವಲ್ಪ ದಿನ ಫಸ್ಟ್ ಟೈಮ್ ಅಲ್ವಾ, ಇವಾಗ ಕ್ಯಾಮ್ರಾ ಶೈ ಸ್ವಲ್ಪ ದಿನ ಅಷ್ಟೇ. ಸೊ ಅವರು ಯೂಸ್ಟು ಆಗ್ಬಿಡ್ತಾರೆ. ನಮ್ಮ ಅಪ್ಪ ನಾವು ಡೈ ಹಾಕೋ ಅಂದರೆ ಹಾಕೊಳಲ್ಲ, ಅವ್ರು ಹಾಕ್ಸ್ಕೊಂಡ್ಬರ್ತಾರೆ ಹೋಗಿ, ಅವಾಗವರೆಗೂ ಅವ್ರು ಹಾಕೊಳಲ್ಲ ಆ ಥರ. ಸೊ ಅಷ್ಟೇ ಇವತ್ತಿನ ವ್ಲಾಗು. ಐ ಲೆಂಡ್ ದಿಸ್ ವ್ಲಾಗ್ ಹಿಯರ್. ಸೊ ಸಿ ಯು ಗೈಸ್, ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ವಿಡಿಯೋ ಸಿಗೋಣ, ಬಾಯ್ ಗೈಸ್.